ನಮಸ್ಕಾರ ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ತಾಲೂಕು ಅಂಚೆಪಾಳ್ಯದಲ್ಲಿ ಹೊಲಗಳಿಗೆ ಕೆಮಿಕಲ್ ಬಿಡುತ್ತಿರುವ ಸೆಮಿಲಬ್ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ಕಾರ್ಖಾನೆಯಿಂದ ಅಪಾಯಕಾರಿ ಕೆಮಿಕಲ್ ರೈತರ ಗದ್ದೆ ತೋಟಕ್ಕೆ ಏಟಿದ್ದರಿಂದ ರೈತರ ಬಳಿ ಹಾನಿಯಾಗಿರುವುದನ್ನು ಖಂಡಿಸಿದ ಕುಣಿಗಲ್ ತಾಲೂಕಿನ ಮೋದಿಗಿರಿಪಾಳ್ಯ, ಗೊಟ್ಟಿಕೆರೆ, ಕಲ್ನಾಯಕನಹಳ್ಳಿ, ಅಂಚೆಪಾಳ್ಯ ಗ್ರಾಮದ ನೂರಾರು ರೈತರು ಅಂಚೆಪಾಳ್ಯ ಕೈಗಾರಿಕೆ ವಸಾಹತು ಪ್ರದೇಶದಲ್ಲಿನ ಸ್ಯಾಮಿಲ್ಯಾಬ್ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸ್ಯಾಮಿಲ್ಯಾಬ್ ಕಾರ್ಖಾನೆ ಕೆಲ ಅಪಾಯಕಾರಿ ರಾಸಾಯನಿಕ ಬಳಸಿ ಆಯುರ್ವೇದದ ಉತ್ಪನ್ನ ತಯಾರಿಸಿ ವಿದೇಶಕ್ಕೆ ರಫ್ತು ಮಾಡುತ್ತಿವೆ. ಉತ್ಪಾದನೆಯಲ್ಲಿ ಬಳಕೆಯಾದ ನಂತರ ದ್ರವ ತ್ಯಾಜ್ಯವಾಗಿ ಉಳಿದಿರುವ ಅಪಾಯಕಾರಿ ಕೆಮಿಕಲ್ ಸಾಲ್ವೆಂಟ್ ಅನ್ನು ವೈಜ್ಞಾನಿಕವಾಗಿ ವಿಲೆ ಮಾಡಬೇಕಿದೆ. ಆದರೆ ಸ್ಥಳೀಯ ರೈತರು ಆರೋಪಿಸುವ ಪ್ರಕಾರ ಕೆಮಿಕಲ್ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೆ ಮಾಡಲು ಲಕ್ಷಾಂತರ ಖರ್ಚು ಬರುವ ಕಾರಣ ಅಕ್ರಮವಾಗಿ ಟ್ಯಾಂಕರ್ಗಳಲ್ಲಿ ತುಂಬಿ ಸಾರ್ವಜನಿಕ ಪ್ರದೇಶಕ್ಕೆ ಸೇರಿದಂತೆ ಎಲ್ಲೆಂದರಲ್ಲಿ ಕಾರ್ಖಾನೆಯವರು ಬಿಡುತ್ತಾರೆ ಎಂದು ಹೇಳಲಾಗಿದೆ. ಇದೇ ರೀತಿ ಅಪಾಯಕಾರಿ ದ್ರವ್ಯ ತ್ಯಾಜ್ಯವನ್ನು ಕಾರ್ಖಾನೆಯ ಟ್ಯಾಂಕರ್ಗಳಲ್ಲಿ ತುಂಬಿ ಕಳೆದ 3 ದಿನಗಳ ಕೆಳಗೆ ಹೆಚ್ಚು ಮಳೆ ಬಂದ ಕಾರಣ ಮಳೆ ನೀರಿನ ಜೊತೆಯಲ್ಲಿ ಸಮೀಪದ ಗದ್ದೆ ತೋಟದ ಪ್ರದೇಶದ ಸಹಜ ಮಳೆ ನೀರಿನ ಕಾಲುವೆ ಸಮೀಪ ತ್ಯಾಜ್ಯ ಬಿಟ್ಟ ಕಾರಣ ಸುಮಾರು 100ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತ, 16 ಎಕರೆ ತೋಟದ ಅಡಿಕೆ, ತೆಂಗು ಗಿಡ ಮತ್ತು ಗೊಟ್ಟಿ ಕೆರೆಯಲ್ಲಿದ್ದ ಜಲಚರಗಳು ಹಾನಿಯಾಗಿ ಕೆರೆ ನೀರು ಕಲುಷಿತವಾಗಿದ್ದರಿಂದ ಬೇಸತ್ತ ಗ್ರಾಮಸ್ಥರು ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಬೆಳೆ ಕಳೆದುಕೊಂಡ ರೈತ ಮಹಿಳೆ ರಾಜಮ್ಮ ಲಕ್ಷ್ಮಮ್ಮ ಮಾತನಾಡಿ, ರಾತ್ರೋರಾತ್ರಿ ಟ್ಯಾಂಕರ್ಗಳಲ್ಲಿ ಕೆಮಿಕಲ್ ತಂದು ಜಾಮೀನಿಗೆ ಬಿಟ್ಟು ನೂರಾರು ಎಕರೆ ಭತ್ತದ ಬೆಳೆ ಹಾಳು ಮಾಡಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆ ಏಟಿದ್ದು ಈಗ ನಷ್ಟವಾಗುತ್ತಿದೆ. ನಮಗೆ ನೆಮ್ಮದಿಯಾಗಿ ಬದುಕಲು ಅವಕಾಶ ನೀಡುತ್ತಿಲ್ಲ. ನಮ್ಮ ಬೆಳೆ ಹಾನಿಗೆ ನಷ್ಟ ಕಟ್ಟಿಕೊಡುವ ಜೊತೆಯಲ್ಲಿ ಗ್ರಾಮಕ್ಕೆ ಮಾರಕವಾಗಿರುವ ಈ ಕೆಮಿಕಲ್ ಕಾರ್ಖಾನೆ ಮುಚ್ಚಿಸಬೇಕೆಂದು ಒತ್ತಾಯಿಸಿದರು. ಯಾವತ್ತಾಗಿತ್ತಮ್ಮ ಇದು? ನಿನ್ನೆ 4 ದಿವಸ ಆಯ್ತು. ಶನಿವಾರ ರಾತ್ರಿ ಬಿಟ್ರದ್ ಸರ್ ನೀರು. ಶನಿವಾರ ರಾತ್ರಿ ನೈಟ್ 12:30 1 ಗಂಟೆಲಿ ಬಿಟ್ರದ್ ನೀರು. ಇಡೀ ಪೂರ ಗದ್ದೆ ಬೇರೆ ಎಷ್ಟೈತೆ ಎಲ್ಲ ಸುತ್ತಿ ಬೆಂದೋಗಿದೆ ಸರ್. ಅದು ಸ್ವಲ್ಪನೂ ಇಲ್ಲ. ನಿಮ್ಮ ಹೆಸರು? ರಾಜಮ್ಮ ಅಂತ. ನೀರು ಯಾವ್ದು ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ಸೆಮಿಲ್ಯಾಬ್ಸ್ ಅಂತ ಸರ್. ಅಲ್ಲ, ನಿಮ್ಗೆ ಗೊತ್ತಾಗಿದೆ? ನಮಗೆ ಗೊತ್ತಾಗಿಲ್ಲ. ಲಾರಿ ಬಿಟ್ಟಿರೋದು ಇದೇ ನೀರು ಸಹ ಬರ್ತಾ ಇರೋದು. ಲಾರಿಯಲ್ಲಿ ತಂದ್ಬಿಟ್ಟಾರ ಹೆಂಗಮ್ಮ ಅಂತ? ಲಾರಿಲಿ ಟ್ಯಾಂಕರ್ ಅಲ್ಲಿ ತಂದ್ಬಿಟ್ರ ಸರ್. ಈ ತರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವರಾಜು, ಈ ಅಂಚೆಪಾಳ್ಯ ಕೈಗಾರಿಕೆ ವಸಾಹತು ಪ್ರದೇಶದಲ್ಲಿ ಬಹಳಷ್ಟು ಕಾರ್ಖಾನೆಗಳ ತ್ಯಾಜ್ಯ ರೈತರ ಜಾಮೀನಿಗೆ ಬಿಡುತ್ತಿದ್ದಾರೆ. ಇದು ರಾತ್ರೋರಾತ್ರಿ ಕಳ್ಳ ವ್ಯವಹಾರದಿಂದ ರೈತರ ಜಾಮೀನಿಗೆ ಬಿಡುವುದನ್ನು ನಿಲ್ಲಿಸಬೇಕು. ಇಲ್ಲವಾದರೆ ರೈತರೇ ಅವರ ವಾಹನಕ್ಕೆ ಬೆಂಕಿ ಇಟ್ಟು ತಗ್ಗಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು. ಮಧ್ಯಾಹ್ನದ ವೇಳೆಗೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಂಸದ ಡಿಕೆ ಸುರೇಶ್, ಶಾಸಕ ಡಾ ರಂಗನಾಥ್ ಕಾರ್ಖಾನೆಯ ಆಡಳಿತ ವರ್ಗವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ಕೂಡಲೇ ರೈತರಿಗೆ ಆಗುವ ನಷ್ಟ ಭರಿಸಬೇಕು. ಅಲ್ಲಿಯವರೆಗೂ ಕಾರ್ಖಾನೆ ಉತ್ಪಾದನೆ ಸ್ಥಗಿತಗೊಳಿಸಿ ಎಂದು ಸೂಚಿಸಿದರು. ಈ ತರ ಏನಾರ ಇವರು ರಾತ್ರಿ ಹೊತ್ತು ಇನ್ ಮುಂದೆ ಇವರೇನ ಕೊಟ್ಟಿದ್ದೇ ಆದ್ರೆ ಆ ಟ್ಯಾಂಕರ್ ಸಮೇತ ಅದು ಬೆಂಕಿ ಇಕ್ಕೋದು ಒಂದೇನೆ, ಬೇರೆ ಏನೂ ಇಲ್ಲ. ನಾವೆಲ್ಲ ಅಧಿಕಾರಿಗಳಿಗೆ ಹೇಳಾಗದೆ ಇವರು ನಾವು ಹೇಳಿದಾಗ ಹೂ ಮಾಡಿಸ್ತೀವಿ ಅಂತಾರೆ. ಮತ್ತೆ ಯಥಾಸ್ಥಿತಿ ಸುಮಾರು 10-12 ವರ್ಷದಿಂದ ಇದೇ ರೀತಿ ನಡ್ಕೊಂಡ್ ಬರ್ತಾ ಇದೆ. ಇದು ಇನ್ನು ಮುಂದೆ ಇದೇ ರೀತಿ ಆದ್ರೆ ನಾವು ಕಾನೂನನ್ನ ನಾವೇ ಕ್ರಮ ತಗೋಬೇಕಾಗ್ತದೆ. ರೈತರುಗಳೇನೆ ನಿಂತ್ಕೊಂಡು ರೊಚ್ಚಿಗೆದ್ದು ಹೋರಾಟ ಮಾಡಿ ನಮ್ಗೆ ಇಂಡಸ್ಟ್ರಿ ಇಲ್ದಿರೋ ಪರವಾಗಿಲ್ಲ, ನಮ್ಮ ಜನಗಳಿಗೆ ತೊಂದರೆ ಆಗೋದು ಬೇಕಾಗಿಲ್ಲ. ತಾಲೂಕು ಪಂಚಾಯಿತಿ ಸದಸ್ಯ ಕೆಂಪೇಗೌಡ, ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ಇತರರು ಹಾಜರಿದ್ದರು. ಮಾಜಿ ಸಂಸದರು ಮುಂದಿನ ಲೋಕಸಭೆ ಚುನಾವಣೆಗೆ ಬಣ್ಣ ಹಚ್ಚಿಕೊಳ್ಳಲು ಹೇಮೆ ನೀರಿನ ವಿಚಾರ ಎಳೆದು ತರುತ್ತಿದ್ದಾರೆ ಎಂದು ಗುಬ್ಬಿಯಲ್ಲಿ ಸಚಿವ ಶ್ರೀನಿವಾಸ್ ಆರೋಪಿಸಿದ್ದಾರೆ.
ತುಮಕೂರು ಜಿಲ್ಲೆಯ ಮಾಜಿ ಸಂಸದರಿಬ್ಬರು ಮುಂದಿನ ಲೋಕಸಭಾ ಚುನಾವಣೆಗೆ ಬಣ್ಣ ಹಚ್ಚಿಕೊಳ್ಳಲು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರು ಹರಿಸಿಕೊಳ್ಳುವ ವಿಚಾರ ಎಳೆದು ತರುತ್ತಿದ್ದಾರೆಂದು ಸಚಿವ ಎಸ್ಆರ್ ಶ್ರೀನಿವಾಸ್ ವ್ಯಂಗ್ಯ ಮಾಡಿದರು. ಗುಬ್ಬಿ ಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಮ್ಮ ತುಮಕೂರು ಜಿಲ್ಲೆಯ ಪಾಲಿನ ನೀರನ್ನು ಬೇರೆ ಜಿಲ್ಲೆಗೆ ಹರಿಸಿಕೊಳ್ಳಲು ಬಿಡುವುದಿಲ್ಲ. ಪ್ರತಿ ವರ್ಷ ಬರಬೇಕಾದ ನೀರು ನಮಗೆ ಬರ್ತಿಲ್ಲ. ಬೇರೆ ಜಿಲ್ಲೆಗಳಿಗೆ ನೀರು ಹೇಗೆ ಕೊಡಲಾಗುತ್ತದೆ ಎಂದು ಪ್ರಶ್ನಿಸಿದರು. ನಮ್ಮ ಜಿಲ್ಲೆಯ ನೀರಿನ ವಿಚಾರದಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ನಾನು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಗೆ ನೀರು ಹರಿಸಿಕೊಳ್ಳಲು ಬಿಡುವುದಿಲ್ಲ. ರಾಮನಗರಕ್ಕೆ ನೀರು ಹರಿಸಿಕೊಳ್ಳುವ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆಗೆ ಬರಲೇಬೇಕು. ಆಗ ನಾವು ಕೈಕಟ್ಟಿ ಕೂರಲ್ಲ, ಹೋರಾಟ ಮಾಡಿಯೇ ತೀರ್ತೇವೆ. ಸಣ್ಣಪುಟ್ಟ ಸಮುದಾಯಗಳ ಹಿತ ಬಯಸುವ ವ್ಯಕ್ತಿಯಿಂದ ಮಾತ್ರ ಸರ್ವಜನರ ಹಿತ ಕಾಯಲು ಸಾಧ್ಯ ಎಂದು ತಿಳಿಸಿದರು. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ಎಲ್ಲ ವಿಷಯದಲ್ಲೂ ಈ ಜಿಲ್ಲೆಯ ಹಿತ ಕಾಯಲು ನಾವು ಸದಾ ಸಿದ್ದರಿರುತ್ತೇವೆ. ಕಾವೇರಿ ಕೊಳದ ಹೇಮಾವತಿ ನೀರನ್ನ ನ್ಯಾಮತಿ ಜಿಲ್ಲೆಯ ಕೃಷ್ಣಕೊಳಕ್ಕೆ ಹರಿಸಿ ತುಮಕೂರು ಜಿಲ್ಲೆಯ ಜನರ ಹಿತ ಕಾಯುತ್ತಿದ್ದೇವೆ. ಈಗ ನೀರು ನಮಗೆ ಸಾಕಾಗುತ್ತಿಲ್ಲ. ಬೇರೆ ಜಿಲ್ಲೆಗೆ ನೀರು ಎಲ್ಲಿಂದ ಕೊಡಲಾದೀತು ಎಂದರು. ಚಿತ್ರದುರ್ಗದ ಗೊಲ್ಲಗಿರಿ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ, ಚಿಕ್ಕಣ್ಣಸ್ವಾಮಿ ಕ್ಷೇತ್ರದ ಪಾಪಣ್ಣ, ಸಾಹಿತಿ ಎನ್ ನಾಗಪ್ಪ, ಹಿಂದುಳಿದ ವರ್ಗದ ಆಯೋಗದ ಮಾಜಿ ಸದಸ್ಯ ಗುರುಲಿಂಗಯ್ಯ, ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಇತರರು ಇದ್ದರು. ಶಿರಾ ತಾಲೂಕು ಬರಗೂರಿನಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಕ್ಕೆ ವಿದ್ಯಾರ್ಥಿಗಳು ಪೋಷಕರಿಂದ ಒತ್ತಾಯ ಕೇಳಿಬಂದಿದೆ.
ಭಾರತ ನಾಡು ಎಂದೇ ಖ್ಯಾತಿ ಹೊಂದಿರುವ ಶಿರಾ ತಾಲೂಕಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಅಡಕತ್ತರಿಯಲ್ಲಿದೆ. ತುಮಕೂರು ಜಿಲ್ಲೆಯ ಗಡಿಭಾಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಗೆ 10ನೇ ತರಗತಿವರೆಗೆ ಮಾತ್ರ ಶಿಕ್ಷಣ ದೊರೆಯುತ್ತಿದ್ದು, ಮುಂದಿನ ಶಿಕ್ಷಣ ಕನಸಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೈಕ್ಷಣಿಕ ಪ್ರಗತಿಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದ್ದರೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜುಗಳಿಲ್ಲದೆ, ಉತ್ತಮ ಸೌಲಭ್ಯವಿಲ್ಲದೆ ಉನ್ನತ ಶಿಕ್ಷಣ ಸಿಗದೆ ಭವಿಷ್ಯ ಮೊಟಕಾಗುತ್ತಿರುವುದು ದೌರ್ಭಾಗ್ಯವೇ ಸರಿ. ತಾಲೂಕಿನ ಬರಗೂರು ಗ್ರಾಮದ ಸುತ್ತಮುತ್ತ ಯಾವುದೇ ಸರ್ಕಾರಿ ಕಾಲೇಜು ಸೌಲಭ್ಯವಿಲ್ಲದೆ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಶಿಕ್ಷಣ ಮೊಟಕುಗೊಳಿಸುತ್ತಿರುವುದು ವಿಪರ್ಯಾಸ. ಈ ಭಾಗದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಪ್ರೌಢಶಾಲೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮಕ್ಕಳು ಉತ್ತೀರ್ಣರಾಗಿ ಮುಂದಿನ ಶಿಕ್ಷಣ ಹೇಗೆ ಎಂಬ ಕೊರಗಿನಲ್ಲಿಯೇ ಪೋಷಕರು ಕಾಲ ಕಳೆಯುವಂತಾಗಿದೆ. 25 ಕಿಲೋಮೀಟರ್ ದೂರದ ಶಿರಾ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಕೊಡಿಸಲು ಎಲ್ಲರಿಗೂ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಜಿಲ್ಲಾ ಗಡಿಭಾಗ ಬರಗೂರು ಪಟ್ಟಣದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೆರೆದರೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂಬುದು ಪೋಷಕರ ಒತ್ತಾಯ. ಬರಗೂರು ಪಟ್ಟಣದಲ್ಲಿ ಸರ್ಕಾರಿ ಕಾಲೇಜು ಅನಿವಾರ್ಯವಾಗಿದೆ. ಹೊಸದಾಗಿ ಮಂಜೂರು ಕಷ್ಟ ಸಾಧ್ಯ. ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಹಲವೆಡೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಕಾಲೇಜುಗಳು ಮುಚ್ಚಲಾಗಿದ್ದು, ಅವುಗಳಲ್ಲಿ ಒಂದು ಕಾಲೇಜು ಬರಗೂರು ಪಟ್ಟಣಕ್ಕೆ ಸ್ಥಳಾಂತರಿಸುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮತ್ತೊಮ್ಮೆ ಈ ವಿಚಾರವಾಗಿ ಮುಖ್ಯಮಂತ್ರಿ ಹಾಗೂ ಶಾಸಕರ ಗಮನಕ್ಕೆ ತರುತ್ತೇನೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಕೃಷ್ಣಪ್ಪ ತಿಳಿಸಿದ್ದಾರೆ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕೆಲವು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದು, ಅದರಲ್ಲಿಯೂ ಕೇಂದ್ರಾಡಳಿತ ಪ್ರದೇಶವಾಗಿ ಬಿಂಬಿಸ್ತಾ ಇದೆ ಇತ್ತೀಚೆಗೆ ಬರಗೂರು ಪಟ್ಟಣ. ನಂತರ ಅಲ್ಲಿ ಸುಮಾರು 800ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಆಂಧ್ರ ಪ್ರದೇಶದ ಗಡಿಭಾಗವಾಗಿದ್ದು ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಶಿರಾ ತಾಲೂಕು ಕೇಂದ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿದೆ. ಆದ ಕಾರಣ ನಮ್ಮ ಶಿರಾ ತಾಲೂಕಿನ ಗೌರವಾನ್ವಿತ ಶಾಸಕರಾದ ಬಿ ಸತ್ಯಣ್ಣವರ ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಹುಲಿಕುಂಟೆ ಹೋಬಳಿ ಹುಳಿಗೆರೆ, ದೊಡ್ಡಬಾಣಗೆರೆ ಮತ್ತು ಬರಗೂರಿಗೆ ಈಗಾಗಲೇ ಕಾಲೇಜನ್ನು ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ, ಜೊತೆಗೆ ಜಿಲ್ಲಾ ಪಂಚಾಯತ್ ಉನ್ನತ ಶಿಕ್ಷಣ ಸಚಿವರು ಹಾಗೂ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಬರಗೂರಿನಲ್ಲಿ ಕಾಲೇಜು ತೆರೆಯಲು ಮುಂದಾಗಬೇಕು, ಮಕ್ಕಳ ಭವಿಷ್ಯಕ್ಕೆ ನೆರವಾಗಬೇಕು ಎಂಬುದು ಎಲ್ಲರ ಒತ್ತಾಯ. ತುಮಕೂರಿನಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜೈನ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನ ನಡೆಸಿದರು. ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ತುಮಕೂರಿನಲ್ಲಿ ಜೈನ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನ ನಡೆಸಿದರು. ನಗರದ ಟೌನ್ ಹಾಲ್ ವೃತ್ತದಿಂದ ಎಂಜಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಜಾಥಾ ಹೊರಟ ವಿದ್ಯಾರ್ಥಿಗಳು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದರು. ಗಾಂಧೀಜಿಯವರ ಆಶಯದಂತೆ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಲೆ ಶಿಕ್ಷಕರು ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಬಳಿ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಪದವಿ ಕಾಲೇಜಿನಲ್ಲಿ ತುಮಕೂರು ವಿವಿ ಅಂತರ ಕಾಲೇಜು ಕಬಡ್ಡಿ ಪಂದ್ಯಾವಳಿ ಆರಂಭವಾಯಿತು. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಶಿಸ್ತುಬದ್ಧ ಜೀವನ ತುಂಬಾ ಅಗತ್ಯವೆಂದು ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿ ನುಡಿದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಕಾಲೇಜಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದ ಅಂತರ ಕಾಲೇಜು ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಸ್ವಾಮೀಜಿರವರು ಚಾಲನೆ ನೀಡಿ ಮಾತನಾಡಿದರು. ಕ್ರೀಡಾಪಟುಗಳು ಶಿಸ್ತುಬದ್ಧ ಜೀವನ ನಡೆಸುವ ಜೊತೆಗೆ ನಾಯಕತ್ವ ಗುಣ, ಸೌಹಾರ್ದತೆ, ಸ್ನೇಹಪರತೆ, ಭಾವೈಕ್ಯತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಸ್ವಾಮೀಜಿ ತಿಳಿಸಿದರು. ಹಣ ಹೊಂದಿದ ವ್ಯಕ್ತಿ ಶ್ರೀಮಂತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಆರೋಗ್ಯ ಇಲ್ಲದಿದ್ದರೆ ಹಣ ಎಷ್ಟೇ ಇದ್ದರೂ ಏನೂ ಪ್ರಯೋಜನವಾಗುವುದಿಲ್ಲ. ಉತ್ತಮ ಆರೋಗ್ಯ ಹೊಂದಿದ ವ್ಯಕ್ತಿಯೇ ಶ್ರೀಮಂತ ಎಂದು ಬಣ್ಣಿಸಿದರು. 4 ಗೋಡೆಗಳ ಮಧ್ಯೆ ಶಿಕ್ಷಣ ಆಗಬಾರದು. ಕ್ರೀಡೆಗಳ ಬಗ್ಗೆ ಅನೇಕ ವಿಚಾರ ತಿಳಿದುಕೊಳ್ಳಬೇಕೆಂದು ಸ್ವಾಮೀಜಿ ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಕ್ರೀಡೆ ಕಣ್ಮರೆ ಆಗುತ್ತಿದ್ದು, ಈ ಕ್ರೀಡೆಯನ್ನು ಉಳಿಸಿ ಬೆಳೆಸುವುದು ಅವಶ್ಯಕವೆಂದರು. ಕ್ರೀಡಾಪಟುವಿನ ಮನೋಭಾವ ಏನಪ್ಪಾ ಅಂದರೆ ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗಬಾರದು. ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವವನ್ನು ಒಬ್ಬ ಕ್ರೀಡಾಪಟುವಿನಲ್ಲಿ ಕಾಣಬಹುದೇ ಹೊರತು ಬೇರೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ.
ಗೆದ್ದಾಗಲೂ ಕೂಡ ಸೋತವರನ್ನ ಅಭಿನಂದಿಸಬೇಕಾಗ್ತದೆ. ಆ ರೀತಿಯ ಒಂದು ಮನೋಭಾವವನ್ನ ಕ್ರೀಡಾಪಟು ಯಾವಾಗಲೂ ಬೆಳೆಸ್ಕೊಳ್ಬೇಕಾಗ್ತದೆ. ನಾವು ಅನೇಕ ಕ್ರೀಡಾಕೂಟದಲ್ಲಿ ನೋಡಿದಾಗ ಸೋತಾಗ ಅಳುತ್ತಿರ್ತಾರೆ, ಗೆದ್ದವರು ಸುಮ್ಮನೆ ಖುಷಿಯಾಗಿ ಓಡಾಡ್ತಾ ಇರ್ತಾರೆ. ಅದು ಕ್ರೀಡಾಪಟುವಿನ ಲಕ್ಷಣ ಅಂತ ಕರೆಸ್ಕೊಳ್ಳೋದಿಲ್ಲ. ಈ ಕ್ರೀಡಾಕೂಟದಲ್ಲಿ ನೀವು ಭಾಗವಹಿಸಿದಿರಲ್ಲ, ಪರಸ್ಪರ ಸೌಹಾರ್ದ ಭಾವನೆಯನ್ನು ಬೆಳೆಸ್ಕೊಳ್ತೀರಿ, ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಳ್ತೀರಿ, ಸ್ನೇಹ ಭಾವವನ್ನು ಬೆಳೆಸ್ಕೊಳ್ತೀರಿ, ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ತೀರಿ. ಇಲ್ಲಿ ಯಾರಲ್ಲೂ ಕೂಡ ಇಲ್ಲಿ ಬಂದಿರೋ ಮಕ್ಕಳನ್ನೇ ನಾನು ಆ ಜಾತಿ ಈ ಜಾತಿ ಅವೆಲ್ಲ ಹೊರಟೋಗಿರ್ತದೆ. ನಾವೆಲ್ಲ ಕ್ರೀಡಾಪಟುಗಳು ಅನ್ನುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳುವಂಥ ಒಂದು ಒಳ್ಳೆಯ ವಾತಾವರಣ ಅವಕಾಶ ನಿಮಗೆ ಲಭ್ಯ ಆಗುವಂತಹದ್ದಾಗ್ತದೆ. ಇವತ್ತು ಏನು ಬೇಕಾಗಿದೆ ಮನುಷ್ಯನಿಗೆ ಅಂದರೆ ಮುಖ್ಯವಾಗಿ ಆರೋಗ್ಯ ಬೇಕಾಗಿರುವಂಥದ್ದು. ನಾನೊಂದು ಪ್ರಶ್ನೆ ಕೇಳ್ತಾ ಇರ್ತೀನಿ ಯಾರಿಗಾದ್ರಾಗಲಿ, ಇವತ್ತು ಜಗತ್ತಿನಲ್ಲಿ ಯಾರು ಶ್ರೀಮಂತ, ದೊಡ್ಡ ಶ್ರೀಮಂತ ಯಾರು ಅಂದರೆ ನಾವು ಹೇಳ್ಬೋದು ಬೇರೆ ಬೇರೆಯವರೆಲ್ಲ ಕೋಟ್ಯಾಧಿಪತಿಗಳು ಅಷ್ಟೊಂದು ಮಿಲಿಯನ್ ದುಡ್ಡು ಇಟ್ಕೊಂಡವನೇ, ನಮ್ಮ ದೇಶದಲ್ಲಿ ಅಂಬಾನಿಯವರು ಇಟ್ಕೊಂಡವ್ರೆ, ಬೇರೆ ಬೇರೆಯವ್ರು ಇಟ್ಕೊಂಡವ್ರೆ ಅಂತ. ಅವ್ರು ಯಾರು ಶ್ರೀಮಂತರಲ್ಲ, ನೀವೇ ದೊಡ್ಡ ಶ್ರೀಮಂತರು ನೀವು. ಯಾಕೆಂದ್ರೆ ಯಾರು ಆರೋಗ್ಯವಾಗಿರ್ತಾನೆ ಅವನಿಗಿಂತ ದೊಡ್ಡ ಶ್ರೀಮಂತ ಜಗತ್ತಿನಲ್ಲಿ ಯಾರು ಇಲ್ಲ. ಕೋಟಿ ದುಡ್ಡಿದ್ರೆ ಅವ್ನಿಗೆ ಏನೂ ಪ್ರಯೋಜನ ಇಲ್ಲ, ಅವನಿಗೇನು ನಮ್ಮ ಅರಮನೆ ಇಟ್ಕೊಂಡಿರ್ಬೋದು, ಏನು ಉಪಯೋಗ ಇಲ್ಲ ಅವನಿಗೆ. ಆದ್ರೆ ಯಾರು ಆರೋಗ್ಯವಾಗಿರ್ತಾನೆ, ಒಂದು ಗುಡಿಸದಲ್ಲಿದ್ದರೂ ಕೂಡ ಚೆನ್ನಾಗಿ ಜೀವನ ಮಾಡ್ತಾನೆ, ಸುಖವಾಗಿರ್ತಾನೆ, ಅವನು ಆರೋಗ್ಯವಂತ ಅಂತೇಳಿ. ಅದಕ್ಕೆ ಇವತ್ತು ಆರೋಗ್ಯಕ್ಕೆ ಬಹಳಷ್ಟು. ಸಿದ್ಧಗಂಗಾ ಮಹಿಳಾ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾ ಯೋಗೇಶ್ ಮಾತನಾಡಿ, ಸಾಂಪ್ರದಾಯಿಕ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಹೇಳಿ, ಗೋಲಿ, ಕುಂಟೆಬಿಲ್ಲೆ ಇಂತಹ ಆಟಗಳನ್ನು ಆಡಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕೆಂದು ಹೇಳಿದರು. ಆಟಗಳು ಕೂಡ ಬರ್ತವೆ. ಆದ್ರಿಂದ ನಾನು ನಮ್ಮ ವಿಶ್ವಾನಂದರವರಿಗೆ ಹೇಳಿದೆ, ಸಾಂಪ್ರದಾಯಿಕ ಆಟಗಳು ಹೆಣ್ಣು ಮಕ್ಕಳಿಗೆ ಯಾವುವು? ಗೋಲಿ ಆಟ, ಗೋಲಿ ಆಟನೂ ಒಂದು ಸಾಂಪ್ರದಾಯಿಕ ಆಟನೇ. ನಂತರ ಕುಂಟಪಿಲ್ಲೆ, ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ. ಕುಂಟಪಿಲ್ಲೆ ಯಾಕೆಂದ್ರೆ ಅದು ಕೂಡ ಆಟನೇ. ಈಗ ನೀವು ಪ್ರಾಚೀನ ಕಾವ್ಯ 3ನೇ ಸೋಮೇಶ್ವರನ ಮಾನಸೋಲ್ಲಾಸ ಅಂತ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ ಆ ಕಾಲದಲ್ಲಿ ಏನೇನು ಆಟ ಆಡ್ತಾ ಇದ್ರು, ಹೇಗೆ ಆಟ ಆಡ್ತಾ ಇದ್ರು ಅನ್ನೋ ವಿವರಗಳನ್ನೆಲ್ಲ ಅವನು ನೀಟಾಗಿ ಅವನು ಅದರಲ್ಲಿ ಬರೆದಿದ್ದಾನೆ. ಈ ಮಾನಸೋಲ್ಲಾಸ ಅಂತಕ್ಕಂಥದ್ದು 11ನೇ ಶತಮಾನದ ಒಂದು ಕೃತಿ. ಆ ಕೃತಿಯಲ್ಲಿ ಇವೆಲ್ಲ ಇದೆ, ಇಂಥ ಆಟಗಳೆಲ್ಲ ಇವೆ. ಅಂತ ಸಾಂಪ್ರದಾಯಿಕ ಆಟಗಳು ಕಣ್ಮರೆಯಾಗ್ತಾ ಇವೆ. ಮತ್ತೆ ಪುನಃ ಸಾಂಪ್ರದಾಯಿಕ ಆಟಗಳನ್ನ ತೆರೀರಿ ಅಂತಕ್ಕಂಥದ್ದನ್ನ ನಮ್ಮ ಈಗಿನ ವೈಸ್ ಚಾನ್ಸಲರ್ ಸಿದ್ದಪ್ಪನವರು ಅಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರುಗಳಿಗೆ ಅದನ್ನ ಸರ್ಕ್ಯುಲರ್ನಲ್ಲೂ ಕೂಡ ಕಳಿಸಿದರೆ ಅಂತಹ ಸಾಂಪ್ರದಾಯಿಕ ಆಟಗಳಿಗೆ ನಾವು ನೀವೆಲ್ಲ ಹೆಚ್ಚು ಮಹತ್ವವನ್ನು ಕೊಟ್ಟು ಆ ಆಟಗಳನ್ನು ಉಳಿಸುವ. ಭೂಮಿ ಬಳಗದ ಅಧ್ಯಕ್ಷೆ ಜಿಎಸ್ ಸೋಮಶೇಖರ್, ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿ ಇಸ್ಮಾಯಿಲ್, ತುಮಕೂರು ವಿಶ್ವವಿದ್ಯಾನಿಲಯದ ಕ್ರೀಡಾ ಸಂಯೋಜಕ ಸುಧೀರ್ ಕುಮಾರ್, ಸಿದ್ಧಗಂಗಾ ಕಾಲೇಜಿನ ನಿವೃತ್ತ ದೈಹಿಕ ಶಿಕ್ಷಕ ರಾಜಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಿದ್ಧಗಂಗಾ ಮಹಿಳಾ ಪದವಿ ಕಾಲೇಜು ಆಯೋಜನೆಯಲ್ಲಿ ನಡೆದ ಈ ಪಂದ್ಯಾವಳಿಗೆ ಜಿಲ್ಲೆಯ 13 ಕಾಲೇಜುಗಳ ಕ್ರೀಡಾಪಟುಗಳು ಆಗಮಿಸಿದ್ರು. ಪಾವಗಡ ಪ್ರಥಮ ದರ್ಜೆ ಕಾಲೇಜು ಮತ್ತು ಕುಣಿಗಲ್ನ ಪ್ರಥಮ ದರ್ಜೆ ಕಾಲೇಜಿನ ನಡುವೆ ನಡೆದ ಮೊದಲ ಪಂದ್ಯವು ರೋಚಕವಾಗಿತ್ತು. ಮಧುಗಿರಿ ಮತ್ತು ಸಿದ್ಧಗಂಗಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು 2ನೇ ಪಂದ್ಯದಲ್ಲಿ ಭಾಗವಹಿಸಿದ್ರು. ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದ ಮಾಜಿ ಮೇಯರ್ ರವಿಕುಮಾರ್ ನಿವಾಸಕ್ಕೆ ಸಚಿವ ಶ್ರೀನಿವಾಸ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಹಾಡುಹಗಲೇ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಎಚ್ ರವಿಕುಮಾರ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು, ದುಷ್ಕರ್ಮಿಗಳನ್ನು ಶೀಘ್ರ ಪೊಲೀಸರು ಬಂಧಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಮೃತನ ಮನೆಗೆ ಭೇಟಿ ನೀಡಿ ರವಿಕುಮಾರ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ದುಷ್ಕೃತ್ಯ ಮಾಡಿದವರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅದರಲ್ಲಿ ಎಲ್ಲೋ ಒಂದು ಕಡೆ ಹಿಂದಿದ್ದಂಥ ರೌಡಿಸಮ್ ವ್ಯವಸ್ಥೆ ತೀರಾ ಮರುಕಳಿಸಿ ಹೊಟ್ಟೆ ಕಿಚ್ಚಿಗೋಸ್ಕರ ಇವನು ಚೆನ್ನಾಗಿ ರಾಜಕೀಯ ಪ್ರಬಲನಾದ, ಆರ್ಥಿಕ ಪ್ರಬಲನಾದ ಅಂತ ಹೊಟ್ಟೆ ಕಿಚ್ಚಿಟ್ಕೊಂಡು ಹಿಂದಿದ್ದರು ಯಾರೋ ಮಾಡಿದ್ದಾರೆ. ಅವರೆಲ್ಲ ಸೂಕ್ಷ್ಮವಾಗಿ ನಮಗೆ ಎಲ್ಲ ಅದ್ರ ಮಾಹಿತಿ ಎಲ್ಲ ಗೊತ್ತಿದೆ. ಅವ್ರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಗೊತ್ತಿದೆ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಅದನ್ನೇ ಹೇಳಿ ಮಾಡ್ತಾರ ಯಾರ
ನಾವಾಗಲೇ ಸೂಕ್ಷ್ಮವಾಗಿ ಹೇಳಿದ ರೀತಿಯಲ್ಲಿ ಇಲ್ಲಿ ನಮಗೇನು ಅಂತಂದರೆ ತುಮಕೂರು ಶಾಂತಿಗೆ ಹೆಸರಾಗಿರ್ತಕ್ಕಂಥ ನಗರ. ಇದೇ ವಾರ್ಡ್ನಲ್ಲಿ 2 ಇನ್ಸಿಡೆಂಟ್ಗಳಾಗಿವೆ. ಇದು ಆಗಬಾರ್ದು, ಮರುಕಳಿಸಬಾರ್ದು. ಇದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಈ ರೀತಿ ಆದರೆ ಮಾಡಿದರೆ ಹೆಂಗಾಗುತ್ತೆ ಅನ್ನೋದ್ರ ಒಂದು ಭಯ ಬರೋ ರೀತಿಯಲ್ಲಿ ಪೊಲೀಸ್ ನಡ್ಕೊಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಪೊಲೀಸು ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀವಿ. ಅವನಿಗೆ ಪರಿಹಾರ ಕೊಡಿಸ್ತಕ್ಕಂಥ ವ್ಯಕ್ತಿ ಏನಲ್ಲ. ಅವನು ಒಂದು 100 ಜನಕ್ಕೆ ಪರಿಹಾರ ಕೊಡೋ ಶಕ್ತಿ ಬೆಳೆಸ್ಕೊಂಡಿದ್ದ, ಸಾರ್ವಜನಿಕರಿಗೆ ಸಂಪರ್ಕದಾಗಿದ್ದ. ಅವನು ನನ್ನಂತರಿಗೆ ನಾನು ಇದೀನಿ ನಡೆಯೋಣ ಅಂತ ಬೆಂತಟ್ಟ ರೀತಿಯಲ್ಲಿ ಬೆಳ್ಕೊಂಡಿದ್ದ. ನಮಗೆ ಅದೇ ಖುಷಿಯಾಗಿದ್ದು. ನಮ್ಮ ಜೊತೆಲಿ ಬೆಳೆದಂಥ ಹುಡುಗ, ಅವರ ಅಪ್ಪ ನನಗೆ ಸ್ನೇಹಿತರು, ಅವನು ಸ್ನೇಹಿತಲ್ಲ, ಅವನು ನನಗೆ ತಮ್ಮಿದ್ದಂಗೆ. ಅವರ ಅಪ್ಪ ನಾನು ಜೊತೆಲಿದ್ದಂಥವ್ರು. ಅವಾಗಲಿಂದಲೂ ನಮಗೆ ಆ ಕುಟುಂಬ ಒಡನಾಟ ಇಟ್ಕೊಂಡಿದ್ದಂಥದ್ದು. ಇವನು ಕೂಡ ನಮ್ಮ ಕ್ಲಚ್ಚಸಿ ಬಂದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಲೋಪನೂ ಆಗದೆ ರೀತಿಯಲ್ಲಿ ಅವನು ನಡವಳಿಕೆಯಲ್ಲಿ ನಡ್ಕೊಂತಿದ್ದ. ನಾವು ಒಂದು ಫೋನ್ ಹಾಕಿದ್ರೆ ಇಲ್ಲಣ್ಣ ಯಾವುದೇ ಅವನೇನಾದರೂ ತಪ್ಪು ಮಾಡ್ತಾನೆ ಅನ್ನೋದು ಗೊತ್ತಾಗಿ ಶಾಸಕ ಜ್ಯೋತಿ ಗಣೇಶ್, ಬೆಮ್ಮಲ್ ಕಾಂತರಾಜು, ಮಾಜಿ ಸಚಿವ ಸುಗುಡು ಶಿವಣ್ಣ ಸೇರಿದಂತೆ ಅನೇಕ ಗಣ್ಯರು ಮೃತ ಅಂತ್ಯದರ್ಶನ ಪಡೆದರು. ರವಿಕುಮಾರ್ ಸ್ವಗ್ರಾಮ ಗುಬ್ಬಿ ತಾಲೂಕಿನ ಅರೆಮಾರನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯಿತು. 100 ಜನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಮಾಗಡಿ ತಾಲೂಕು ವೀರಾಪುರದಲ್ಲಿ ಮಹಿಳಾ ಸಹಕಾರ ಸಂಘದ ನೂತನ ಕ್ಷೀರಭವನ ಉದ್ಘಾಟನೆಯಾಯಿತು. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಹುಟ್ಟೂರು ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಮಹಿಳಾ ಸಹಕಾರ ಸಂಘದ ನೂತನ ಕ್ಷೀರಭವನ ಉದ್ಘಾಟನೆಯಾಯಿತು. ನೂತನ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಎ ಮಂಜುನಾಥ್ ಮಾತನಾಡಿ, ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಂಘ ದೇವಾಲಯವಿದ್ದಂತೆ ಹೈನುಗಾರಿಕೆಯಿಂದ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರಲ್ಲದೆ ವ್ಯಾಪಾರ ವಾಣಿಜ್ಯದ ಪ್ರಜ್ಞೆ ಬೆಳೆಯುತ್ತದೆ ಎಂದರು. ಹೊರ ಕೊಡ್ತಾನೆ ಅನ್ನುವಂಥ ಭಾವನೆ. ಆದರೆ ಡೈರಿ ಕಟ್ಟಡ, ದೇವಸ್ಥಾನ ಅಲ್ಲೋಗಿ ಕೈ ಮುಗಿದ್ರೆ ತಿಂಗಳಿಗೊಂದ್ಸರಿ ಹಣ ಬರ್ತಾ ಇದೆ. ರೈತರು ಎಷ್ಟು ಶ್ರಮವನ್ನು ಹಾಕ್ತಾರೋ ಅಷ್ಟು ಹಣವನ್ನು ಕೊಡುವಂಥ ಒಂದು ಪವಿತ್ರವಾದಂಥ ಈ ಕಟ್ಟಡವನ್ನು ಇವತ್ತು ಸಮರ್ಪಣೆ ಮಾಡಿರೋದು ಸಂತೋಷದ ವಿಚಾರ. ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಸ್ವಾಮೀಜಿಯವರು ಹೇಳ್ದಂಗೆ, ಬಂಡೆಮಠದ ಸ್ವಾಮೀಜಿಯವರು ಮತ್ತು ಸಿದ್ಧಗಂಗಾ ಕಿರಿಯ ಶ್ರೀಗಳು ಹೇಳ್ದಂಗೆ ಈ ಗ್ರಾಮಕ್ಕೆ ಅತಿ ಹೆಚ್ಚು ಸೌಕರ್ಯಗಳನ್ನು ಕಲ್ಪಿಸಬೇಕು. ಇದೊಂದು ಪ್ರವಾಸಿ ತಾಣ ಮಾಡಬೇಕು. ಎಲ್ಲರೂ ಕೂಡ ಸ್ವಾಮೀಜಿಯವರ ಹುಟ್ಟೂರು ಅಂತ ಹೇಳಿದ್ರೆ ಹೋಗಿ ಬರಬೇಕು ಅನ್ನುವಂಥ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಸಿಗುವಂಥ ಕೆಲಸಗಳು ಇಲ್ಲಿ ಆಗಬೇಕು. ಇವತ್ತು ಒಂದು ಎಂಎಲ್ಸಿ ಎಚ್ಎಂ ರೇವಣ್ಣ ಮಾತನಾಡಿ, ಶಿವಕುಮಾರ ಶ್ರೀಗಳ ಜನ್ಮಭೂಮಿ ಪುಣ್ಯಭೂಮಿಯಾಗಿದೆ. ವೀರಾಪುರ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಈಗಾಗಲೇ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದೆ. ನಿನ್ನೆ ಆದಂತ ಮೇಯರ್ ಚುನಾವಣೆಯಲ್ಲೂ ನಮ್ಮ ಪರವಾಗಿದೆ. ಆಮೇಲೆ ಬೀಳುತ್ತೆ ಅಂತಾರೆ. ಅವರು ಎದುರ್ತಾನೆ ಇದ್ದಾರೆ. ಅವರು ಇದೊಂದರಲ್ಲೇ ಅಲ್ಲ, ಸರ್ಕಾರ ಮಾಡಕ್ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ, ಇದನ್ನ ಮಾಡಕ್ ಪ್ರಯತ್ನ ಮಾಡಿದ್ರು. ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಪರೇಷನ್ ಕಮಲ ಅನ್ನೋ ಪದ ಪ್ರಾರಂಭ ಮಾಡಿದವರೇ ಬಿಜೆಪಿ ಅವರು. ಆದ್ರೆ ಅದಕ್ಕೆ ಕರ್ನಾಟಕದ ಜನ ಬೆಲೆ ಕೊಡಲ್ಲ. ನಾವೆಲ್ಲ ಸರಿಯಾಯ್ತಲ್ಲ, ಸುಗಮವಾಗಿ ನಡೆದಿದೆ. ರಾಜ್ಯದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ
ಮಹಾಪೌರರು ಉಪಮಹಾಪೌರ ಆಯ್ಕೆ ಆಗಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ನಮ್ಮದೇ ಆದಂಥ ಕಾರ್ಯಕ್ರಮ ಅದು ಹೈಕಮಾಂಡ್ ಕೊಟ್ಟು. ಈಗ ನಾನು ಚನ್ನಪಟ್ಟಣ ನಿಲ್ಲಲೇಬೇಕಾಗಿರಲಿಲ್ಲ, ನಾನು ತಗೊಂಡೋಗಿ ಚನ್ನಪಟ್ಟಣಕ್ಕೆ ನಿಲ್ಲಿಸಿದ್ರು. ಅದರಿಂದ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ನಾಯಕ ಅನ್ನೋದಕ್ಕಿಂತ ಒಬ್ಬ ಕಾರ್ಯಕರ್ತ. ನಮಸ್ಕಾರ. ಶ್ರೀಗಳು ವಾಸವಿದ್ದ ಮನೆ ಸೇರಿದಂತೆ ಅವರ ಚಟುವಟಿಕೆ ಇದ್ದ ಎಲ್ಲ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದರು. ದಾಬಸ್ಪೇಟೆಯ ಅಲ್ಪಯ್ಯನ ಪಾಳ್ಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯನ್ನು ಅದ್ದೂರಿಯಾಗಿ ವಿಸರ್ಜಿಸಲಾಯಿತು. ದಾಬಸ್ಪೇಟೆ ಸಮೀಪದ ಅಲ್ಪಯ್ಯನ ಪಾಳ್ಯದಲ್ಲಿ ಶ್ರೀ ಮಾರುತಿಬಕ ಸಂಘದಿಂದ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ನೂರಾರು ಭಕ್ತರು ವಿಸರ್ಜನೆಯಲ್ಲಿ ಪಾಲ್ಗೊಂಡು ವಿನಾಯಕನ ಕೃಪೆಗೆ ಪಾತ್ರರಾದರು. ಈ ವೇಳೆ ಗ್ರಾಮದ ಮುಖಂಡ ಹಾಗೂ ವಿಎಸ್ಎಸ್ಎನ್ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕಳೆದ 10 ವರ್ಷದಿಂದ ಗ್ರಾಮದಲ್ಲಿ ಮಾರುತಿ ಯುವಕರ ಸಂಘದಿಂದ ಗಣೇಶೋತ್ಸವ ನಡೆಯುತ್ತಿದ್ದು, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದೆ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ನೇಮ್ಮದಿಯ ಜೀವನ ಸಾಗಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಐಕ್ಯತೆ ಸಾರುವ ಮೂಲಕ ಗಣೇಶನ ವಿಸರ್ಜನೆ ಮಾಡುತ್ತಿದ್ದೇವೆ ಎಂದರು. ನಮ್ಮ ಅಲಪೈನಪಾಳ್ಯದಲ್ಲಿ ಮಾರುತಿ ಗೆಳೆಯರ ಬಳಗ ಅಂದ್ಬಿಟ್ಟು ಒಂದು ಸಂಘವನ್ನು ರಚನೆ ಮಾಡಿಕೊಂಡು ವರ್ಷ ಗಣೇಶನ ಹಬ್ಬದಲ್ಲಿ ಈ ಗಣೇಶನ ಇಡುವುದರ ಮೂಲಕ ಊರಿನಲ್ಲಿ ಒಂದು ಯೂತ್ಸ್ನ ಒಗ್ಗಟ್ಟನ್ನು ಕಾಪಾಡೋಕ್ಕೋಸ್ಕರ ಊರಿನ ಒಂದು ಏಳಿಗೆಗೆ ಏನಂದ್ರೆ ಗಣಪತಿನ ವಿಕ್ಕಿದ ದಿವಸದಿಂದಲೂ ಮಳೆ ಹುಯ್ತಲೇ ಐತೆ. ಅದೊಂದು ಶುಭ ಸೂಚನೆ. ದಿನ ಹುಯ್ತಲೇ ಇದೆ. ಇವತ್ತೂ ಮಳೆ ಬರೋ ಒಂದು ಸೂಚನೆ ಐತೆ. ಹಾಗಾಗಿ ನಮ್ಮೂರಿನಲ್ಲಿ ಸುಮಾರು ಒಂದು 50ರಿಂದ 60 ಜನ ಯುವಕರು ಒಂದು ಸಂಘವನ್ನು ರಚಿಸಿಕೊಂಡು 10 ವರ್ಷದಿಂದ ನಮ್ಮೂರಿನಲ್ಲಿ ಗಣೇಶನ ಇಟ್ಕೊಂಡು ಬರ್ತಾ ಇದ್ದೀವಿ. ವಿನಾಯಕನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಅನ್ನ ದಾಸೋಹ ಸಹ ಏರ್ಪಡಿಸಲಾಗಿತ್ತು. देवा गणपति देवा गजानना गणराय महाराज तू महाकाय तू गणाधीशाय मोरया. देवाश देवा गणपति देवा गजानना गणराय महाराज तू महाकाय तू गणाधीशाय मोरया. लग लग लघुमी करा लंबोदरा जग जग जगदोद्धार विघ्नेश्वरा. ಗ್ರಾಮ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್, ಬೈರೇಗೌಡ್ರು, ಸಿದ್ದಪ್ಪ, ಗಿರೀಶ್ ಇತರರು ಇದ್ದರು. ಹಾಸ್ಟೆಲ್ ಮೇಲ್ವಿಚಾರಕಿ ವರ್ಗಾವಣೆ ರದ್ದು ಕೋರಿ ಶ್ರೀನಿವಾಸಪುರದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು. ಕೆ ಲತಾ ಅವರ ವರ್ಗಾವಣೆ ಆದೇಶ ರದ್ದುಗೊಳಿಸಲು ಒತ್ತಾಯಿಸಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮ್ಯಾಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾಗಿ ಈ ಹಿಂದೆ ಕೆಲಸ ನಿರ್ವಹಿಸಿ ಬೆಂಗಳೂರು ಗ್ರಾಮಾಂತರ ವಲಯದ ಆವುಲಹಳ್ಳಿಯ ವಿದ್ಯಾರ್ಥಿ ನಿಲಯದಲ್ಲಿ ಕೆಲಸ ನಿರ್ವಹಿಸಿ ಕಳೆದ 20 ದಿನಗಳ ಹಿಂದೆ ಶ್ರೀನಿವಾಸಪುರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ವರ್ಗಾವಣೆ ಮಾಡಿಸಿಕೊಟ್ಟಿರುತ್ತಾರೆ. ಆದರೆ ಇಲ್ಲಿನ ವಿದ್ಯಾರ್ಥಿನಿಯರು ಈ ಹಿಂದೆಯೇ ಅವರ ಕಾರ್ಯ ಚಟುವಟಿಕೆಗಳಿಂದ ಬೇಸತ್ತಿದ್ದು ಕೆಲ ಸಂಕಷ್ಟಗಳಿಗೆ ಗುರಿಯಾಗಿದ್ರು. ಇದಲ್ಲದೆ ಕೆ ಲತಾ ಅವರು ತಮಗೆ ಹಲವು ವಿಚಾರಗಳಲ್ಲಿ ಕಿರುಕುಳ ನೀಡಿದ್ದಾರೆ ಹಾಗೂ ಮನಬಂದಂತೆ ನಿಂದಿಸುತ್ತಿದ್ದರು. ಈ ವಿಚಾರದ ವಿರುದ್ಧವಾಗಿ ಮೇಲಧಿಕಾರಿಗಳಲ್ಲಿ ದೂರು ನೀಡಲು ಯತ್ನಿಸಿದಾಗ ಲತಾ ಅವರು ಕೆಟ್ಟ ಪದಗಳಿಂದ ಬೈಯುತ್ತಿದ್ದಾರೆಂದು ವಿದ್ಯಾರ್ಥಿನಿಯರು ಆರೋಪಿಸಿದರು. ತುಂಬಾ ತೊಂದರೆ ಕೊಟ್ಟಿದ್ದಾರೆ. 3 ಇಯರ್ಸ್ ಇಂದ ನಾನು ಆ ಹಾಸ್ಟೆಲ್ ಇದ್ದು ಅಲ್ಲಿ ಅಮ್ಮ ಏನೇನ್ ಕಾರ್ಯ ಮಾಡ್ತಾಳೆ ಎಲ್ಲ ನಾನು ನೋಡ್ಕೊಂಡು ನಾನಿವಾಗ ಮತ್ತೆ ಅಮ್ಮ ನಮ್ಮ ಹಾಸ್ಟೆಲ್ಗೆ ಬರ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡು ಮುಂದೆ ಬರೋರ್ಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಲತಾ ಮೇಡಮ್ಮೇ ಹಾಸ್ಟೆಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆಲ್ಲ ಏನೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನಮ್ಗೆ ರೇಷನ್ ಕರೆಕ್ಟ್ ಆಗಿ ಬಂದ್ರು ಅಮ್ಮ ಮುಂದೆ ಬಾಗ್ಲಿಂದ ಇಸ್ಕೊಂಡು ಹಿಂದೆ ಬಾಗ್ಲಿಂದ ಮನೆಗೆ ಸಾಗಿಸ್ತಾ ಇದ್ದೀವಿ ನಾನು ನೋಡಿದ್ದೀನಿ. ಮತ್ತೆ ವಾಟರ್ ಪ್ರಾಬ್ಲಮ್, ಅವ್ರ ಮನೆ ಕಾರ್ಯಗಳನ್ನೆಲ್ಲ ನಮ್ಮ ಹಾಸ್ಟೆಲ್ಲೇ ಮುಗಿಸ್ತಾ ಇದ್ರು. ನಮ್ಮ
ನಾನು ಮತ್ತೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲ ವಾರ್ನ್ ಮಾಡಿದ್ದಾರೆ, ಬೆದರಿಕೆ ಕೊಟ್ಟಿದ್ದಾಳೆ. ಆದ್ರೆ ನಮ್ಗೆ ಮೇಡಮ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಾವು ಇವಾಗ ಹೋರಾಟ ನಡೆಸ್ತಾ ಇದ್ದೀವಿ. ಈ ರೀತಿ ಅವರ ಆಡಳಿತದಿಂದ ಮನನೊಂದ ವಿದ್ಯಾರ್ಥಿನಿಯರಿಗೆ ಹುಲ್ಲಹಳ್ಳಿಯಲ್ಲಿ ಪುನಃ ತಮ್ಮ ನಿಲಯಕ್ಕೆ ವರ್ಗಾವಣೆ ಮಾಡಿಸಿಕೊಂಡಿದ್ದು, ವರ್ಗಾವಣೆ ರದ್ದುಗೊಳಿಸಬೇಕೆಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಸಂಘ ಹಾಗೂ ಹಸಿರು ಸೇನೆ ಸಹಕಾರದೊಂದಿಗೆ ಮನವಿ ಸಲ್ಲಿಸಿದರು. ಶ್ರೀನಿವಾಸಪುರದಲ್ಲಿ ಚಕ್ಕೋರ ಬಳಗದಿಂದ ಯುವ ಕವಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚಕ್ಕೋರ ಬಳಗದಿಂದ ಶ್ರೀನಿವಾಸಪುರ ತಾಲೂಕಿನ ಯುವ ಕವಿಗಳನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕ್ಕೋರ ಬಳಗದವರು ಶ್ರೀನಿವಾಸಪುರ ಗಂಗೋತ್ರಿ ಕಾಲೇಜಿನಲ್ಲಿ ತಾಲೂಕಿನ ಯುವ ಕವಿಗಳಾದ ಚಲಪತಿ ರಾಧಾಕೃಷ್ಣ ರಾಜೇಶ್ವರಿ ಹಾಗೂ ಸವಿತಾ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಜೆಜೆ ನಾಗರಾಜ್ ಅವರು ಚಲಪತಿ ಹಾಗೂ ರಾಧಾಕೃಷ್ಣನ್ ಅವರು ಬರೆದಿದ್ದ ಹಲವು ಕವನ ಹಾಗೂ ಪದ್ಯಗಳನ್ನು ಓದಿ ವಿವರಣೆ ನೀಡಿ ಸಾರಾಂಶ ವಿವರಿಸಿದರು. ನಮಗೆ ಗಂಗೋತ್ರಿ ಮೂಲಕ ಸ್ವಾಗತವನ್ನ ಅದ್ಭುತವಾಗಿ ಹಾಡಿನ ಮೂಲಕ ಹಾಡುತ್ತಿರೋದು ಯಾರು ಬರೋದು ಯಾರು ಬರ್ತಿದ್ದು ನೀವು ತುಂಬಾ ಚೆನ್ನಾಗಿ ಬಂದಿರಿ, ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಬಹಳ ಅದ್ಭುತವಾಗಿ ಆ ಕವನನೇ ಬಹಳ ನಮಗೆ ಇಷ್ಟವಾಯಿತು. ಅದಕ್ಕೆ ಒಂದು ಆಲೋಚನೆಗಳು ಬರಬೇಕು, ಕನ್ನಡ ಭಾಷೆಗಳಿಗೆ ಬರಬೇಕು ಅಂತಲ್ಲ, ಎಲ್ಲರಿಗೂ ಆ ಥರ ಆಲೋಚನೆಗಳು ಬಂದ್ರೆ ಸಾಹಿತ್ಯ ಅನ್ನೋದು ಸಮೃದ್ಧವಾಗಿ ಸಾಧ್ಯವಾಗುತ್ತೆ. ಮರಿ ಗಂಗಾಮಯಿ ಅನ್ನುವಂತ ಪದ್ಯ ಕವನ ಇವತ್ತು ಕೋಲಾರ ಜಿಲ್ಲೆಗೆ ಬಹಳ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂತದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೇಣು ವಿದ್ಯಾಸಂಸ್ಥೆಯ ವೇಣುಗೋಪಾಲ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ವೆಂಕೋಪಾಲ್ ರಾವ್, ಕುಬೇರ್ಗೌಡ ಇತರರು ಹಾಜರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.